ಸರ್ವರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ವಿಶೇಷವಾಗಿರ್ತಕ್ಕಂಥ ಒಂದು ನಿಮ್ಮ ರಾಶಿಗೆ ಸಂಬಂಧವಾಗಿರ್ತಕ್ಕಂಥ ಒಂದು ಫಲಾಫಲವನ್ನು ಕೊಡ್ತಾ ಇರ್ತೇನೆ. ಅದನ್ನು ನೋಡಿಕೊಂಡು ಪೂರ್ಣ ಫಲ ತಗೊಳ್ಳಿ, ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಈ ದಿನ ಮಿಥುನ ರಾಶಿಯವರಿಗೆ ಏನಾಗುತ್ತೆ, ಫೆಬ್ರವರಿ ತಿಂಗಳಲ್ಲಿ ಏನಾಗುತ್ತೆ, ಆಗ್ಬೋದು ಅಂತ ನೋಡ್ಲಿಕ್ಕೆ ಹೋದ್ರೆ ಏನು ಮಾಡಿದ್ರೆ ಒಳ್ಳೇದು, ಏನು ಮಾಡದೇ ಇದ್ರೆ ಒಳ್ಳೇದು. ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಕುಜ ಕೂತ್ಕೊಂಡಿದ್ದಾನೆ. ಭೂಮಿ ಸಂಬಂಧವಾಗಿರ್ತಕ್ಕಂಥ ಯಾವುದೋ ಒಂದು ರೀತಿಯಲ್ಲಿ ತಕರಾರು ಆಗ್ತಕ್ಕಂಥದ್ದು, ಭೂಮಿ ಸಂಬಂಧವಾಗಿ ಏನೋ ಒಂದು ರೀತಿಯಲ್ಲಿ ಜಗಳಗಳಾಗ್ತಕ್ಕಂಥದ್ದು ಆಗ್ತಕ್ಕಂಥ ದಿವಸ ಆಗಿರುತ್ತೆ ಈ ಫೆಬ್ರವರಿ ತಿಂಗಳ ಪೂರ. ಹಾಗೆ ಜನ್ಮದಿಂದ 4ನೇ ಮನೆಯಲ್ಲಿ ಕೇತು ಆಗಿದ್ದಕ್ಕೋಸ್ಕರವಾಗಿ ಕೇತುವಿನ ಸಂಬಂಧವಾಗಿರ್ತಕ್ಕಂಥದ್ದು 4ನೇ ಮನೆ ಚತುರ್ಥ ಅಂದ್ರೆ 4ನೇ ಸ್ಥಾನ ಅಂದ್ರೆ ಮಾತೃಸ್ಥಾನ ಅಂತ ಹೇಳ್ತಾರೆ. ಈ ಮಾತೃಸ್ಥಾನದಲ್ಲಿ ಕೇತು ಕೂತ್ಕೊಂಡಿದ್ದಾನೆ. ಅದಕ್ಕೋಸ್ಕರವಾಗಿ ತಾಯಿ ಸಂಬಂಧವಾಗಿರ್ತಕ್ಕಂಥ ರೀತಿಯಲ್ಲಿ ತಾಯಿಗೆ ಯಾವುದೊಂದು ಆರೋಗ್ಯ ಸಮಸ್ಯೆ ಆಗ್ತಕ್ಕಂಥದ್ದು, ತಾಯಿಗೆ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಆಗತ್ತೆ. ಅದಕ್ಕೆ ತಾಯಿ ಸೇವೆಯನ್ನು ಮಾಡಿ ಎಲ್ಲ ರೀತಿಯಲ್ಲಿ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಜನ್ಮಾತ್ 11ನೇ ಮನೆಯಲ್ಲಿರ್ತಕ್ಕಂತಹ ಒಂದು ಫಲಾಫಲವನ್ನು ನೋಡ್ಕೊಂಡು ಹೋದ್ರೆ 11ನೇ ಮನೆಯಲ್ಲಿ ಈಗ ನಿಮ್ಮ ಒಂದು ಫೆಬ್ರವರಿ ತಿಂಗಳಲ್ಲಿ ಪ್ರಾರಂಭದಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ನಿಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಏನಾಗುತ್ತೆ ಅಂದರೆ ಜನ್ಮ ಕಾಲದಲ್ಲಿರ್ತಕ್ಕಂಥ ಇರತಕ್ಕಂತಹ ಒಂದು ಫಲಾಫಲವನ್ನು ನೋಡ್ಕೊಂಡು ಹೋದ್ರೆ ಫೆಬ್ರವರಿ ತಿಂಗಳಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅಸಮಾಧಾನಗಳು ಬರ್ತಕ್ಕಂಥದ್ದು, ಮತ್ತೆ ನಿಮ್ಮ 11ನೇ ಏಕಾದಶಿ ಭಾವದಲ್ಲಿ ಏಕಾದಶಿ ಭಾವದಲ್ಲಿರ್ತಕ್ಕಂತಹ ಒಂದು ಫಲಾಫಲವನ್ನು ನೋಡ್ಕೊಂಡು ಹೋದ್ರೆ ಏಕಾದಶಿ ಭಾವದಲ್ಲಿರ್ತಕ್ಕಂಥ ಕುಜ ಮತ್ತೆ ಬುಧ ರಾಹು ಈ 4 ಗ್ರಹಗಳ ಒಂದು ಫಲಾಫಲದಿಂದಾಗಿ ಏನೋ ಒಂದು ರೀತಿಯಲ್ಲಿ ಹಠ ಸಿಟ್ಟು ಇರತಕ್ಕಂಥದ್ದು, ಟೆನ್ಷನ್ ಆಗ್ತಕ್ಕಂಥದ್ದು ಆಗತ್ತೆ. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಮೊದಲಿಗೆ ಯಾವುದು ಸ್ತ್ರೀ ದೇವತಾ ಸಂಬಂಧವಾಗಿರ್ತಕ್ಕಂಥ ದೇವಸ್ಥಾನದಲ್ಲಿ ಆರಾಧನೆ ಮಾಡ್ಕೊಂಡು ಮುಂದೆ ಹೋಗಿ ಖಂಡಿತವಾಗಿಯೂ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ಫೆಬ್ರವರಿ ತಿಂಗಳಂದ್ರೆ ಎಲ್ಲ ಒರಿನೇ, ನಿಮಗೆ ಎಲ್ಲ ಏನೋ ಒಂದು ರೀತಿಯಲ್ಲಿ ಟೆನ್ಷನ್ ಆಗ್ತಕ್ಕಂಥದ್ದು, ಯಾವುದೇ ಕೆಲಸದಲ್ಲಿ ಸಕ್ಸಸ್ ಇಲ್ಲದೆ ಇರತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ಸಮಾಧಾನ ಚಿತ್ತರಾಗಿ ಎಲ್ಲ ರೀತಿ ಕೆಲಸವನ್ನು ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ವಿಷ್ಣುವಿನ ಆರಾಧನೆ ಮಾಡ್ಕೊಂಡು ಹೋಗಿ ಯಾವುದೋ ಹತ್ತಿರ ಇರತಕ್ಕಂಥ ವಿಷ್ಣು ದೇವಸ್ಥಾನ ಅಥವಾ ಆಂಜನೇಯ ದೇವಸ್ಥಾನದಲ್ಲಿ ಯಾವುದೋ ಒಂದು ಸೇವೆಯನ್ನು ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿಯೂ ಈ ಒಂದು ಇರ್ತಕ್ಕಂತಹ ಒಂದು ಮಿಥುನ ರಾಶಿಯವರ ಸಂಬಂಧವಾಗಿರ್ತಕ್ಕಂಥ ಯಾವುದೇ ರೀತಿಯಾದಂತಹ ಸಂಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಯಾಕೆಂದ್ರೆ ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾಗಿದೆ, ಹೋಗಲೇಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಹೋಗಲೇಬೇಕು ಅಂತಂದ್ರೆ ಆ ಸಂದರ್ಭದಲ್ಲಿ ಯೋಚನೆ ಮಾಡೋದು ಬೇಡ, ಹೋಗಿ. ಆದರೆ ಹೋಗ್ಬೇಕಾದ್ರೆ ಮೊದಲಿಗೆ ದೇವತಾರಾಧನೆ ಮಾಡ್ಕೊಂಡು ಹೋಗಿ, ಯಾವುದೋ ಹೆಣ್ಣು ದೇವತೆ ಸಂಬಂಧವಾಗಿರ್ತಕ್ಕಂಥ ಪೂಜೆನ ಮಾಡ್ಕೊಂಡು ಹೋಗಿ ಖಂಡಿತವಾಗಿ ನಿಮಗೆ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ, ಶುಭವಾಗತ್ತೆ. ಮತ್ತೆ ನಿಮ್ಮ ಕೈ ಮೇಲೆ ಈ ಒಂದು ತಿಂಗಳಲ್ಲಿ ಪ್ರತಿಯೊಂದು ಯಾವುದೇ ಕೆಲಸಕ್ಕೆ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ 5 ಅಂತ ಒಂದು ಪೆನ್ನಲ್ಲಿ ಒಂದು ರೆಡ್ ಇಂಕಲ್ಲಿ ಬರ್ಕೊಂಡು ಹೋಗಿ ಆ ದಿನ ಕೆಲಸ ಸಂಪೂರ್ಣವಾಗಿ ಸಕ್ಸಸ್ ಆಗ್ತಕ್ಕಂಥದ್ದು ಆಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು.